ಸಾಕ್ ಸಾಕ್ ಲಘುನ್ ಬುಕ್ಸ್ ಮನೆ ಒಳಗ್ ಬರಂಗಿಲ್ಲ ಆತ ತಪ್ಪಂಗಿಲ್ಲ ಆತಲ್ಲ ಸಾಕು ಸಾಕು ಅಯ್ಯ ನಮ್ ತಲೆ ನಮ್ಗಂದ್ರೆ ಇವ್ರ ಕೆಲಸ ಹಿಡ್ದಾಗೋಯ್ತು ನಾವು ಊರಿಗೆ ಬಂದ ವಿಷಯ ಎಲ್ಲ MLA ಹೇಳು ಆದ್ರೆ ಪಾರ್ಟಿ ಮೀಟಿಂಗ್ ನಿಂದೆ ಅರೇಂಜ್ಮೆಂಟ್ ಹಂಗ ಮಾಡೋಣ ನಿಮ್ ನಂಬ್ಕೊಂಡಿದ್ದೀನ ಸರಿ ಏನವ್ವ ಚೆನ್ನಾಗಿದ್ಯಾ ಏನೋ ಮಗನ 8 ದಿನ ಆತು ನಿನ್ ಮಾರಿ ನೋಡಿ ನಾನಪ್ಪ ಕೇಂದ್ರದಾಗ ಮಾತಾಡಿ ಜಿಲ್ಲೆಗೆ ಅಕ್ಕಿನ ಗೋಧಿನ ಬಿಡುಗಡೆ ಮಾಡಿಸಿ ಬಂದೀನಿ ಅದನ್ನ ಒಯ್ದು ಮಂದಿ ಮಾರಿ ಮ್ಯಾಗ ಒಂದ್ಸರಿ ಒಗದ್ರೆ ಸಾಯೋ ಮಟ್ಟ ಅಧಿಕಾರದಾಗಿರ್ಬಹುದು ಯಾಕ ಹಿಂಗಿದಿ ಮೈಯಾಗ ಆರಾಮಿದ್ದೇನ ಅವೆಲ್ಲ ಸೂರ್ಯನ್ ಕಡೆ ಮಖ ಮಾಡ್ಕೊಂಡು ನಿಂತವಳೆ ಯಾಕೆ ಹಿಂಗ್ ನಿಂತಿ ಅಂತದ್ದೇನಾಯ್ತು ಬಾಳಪ್ಪನ್ನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗ್ಯಾರ ನಮ್ಮವ್ರ ಕಣ್ಣು ತಪ್ಪಿಸಿ ಬಿಲಾ ತೋಡಿ ಉಗ್ರಾಣಕ್ ಬಂದು ಹೋಗ್ಯಾರ ಅಂದ್ರ ಅದೆಂತ ಜಾತಿ ಇಲಿ ಅದು ಅವನು ಇಲಿ ಅಲ್ಲೋ ಹುಲಿ ತಡೀಲಿಕ್ ಹೋದವ್ರನ್ನ ಬಡ್ದು ತೊಡೆ ತಟ್ಟಿ ಹೋಗ್ಯಾನೆ ಆ ಸೂಳಿ ಮಗನ್ ತೊಡೆ ನಾನು ಮುರಿತೀನಿ ಅಂದ್ರ ತಡೆದು ನನ್ನ ಹೇಡಿ ಮಾಡಿ ಕೂಡ್ತಾರ ದಾನಪ್ಪ ಮೀಸೆ ತಿರುವ ಮಂದಿನ ಬಲಿ ಹಾಕಕ್ಕೆ ನಿನ್ನಂತ ಮಕ್ಕಳ ಸಾಕ ಆದ್ರೆ ಕಾನೂನು ಅನ್ನೋ ಕಬ್ಬಣ ತಟ್ಲಿಕ್ಕೆ ಅಧಿಕಾರವನ್ನ ಅಪ್ಪ ಬೇಕು ಗುರುವಂಶದ ಗುರುಪಾದಪ್ಪ ಕಾಲಿಟ್ಟ ಜಾಗನ ದಾರಿ ಅಂತ ತಿಳಿದ ಮಂದಿ ಮಧ್ಯದಾಗ ನನ್ನ ತಮ್ಮನ ಮೈಮುಟ್ಟಿ ಮೈಲಿಗೆ ಮಾಡ್ತಲ್ಲ ಹಡಬಿ ನನ್ನ ಮಗ ಯಾರವ ಅಯ್ಯ ಎಲ್ಲ ಅದು ಸಾಹೇಬ್ರು ಬಂದು ಯಾವನ್ನವರ ತಮ್ಮನ ಅರೆಸ್ಟ್ ಮಾಡಿದವ ಹಾಕಿದ ದಣಿಗೆ ಕಾಲ್ ಕೈ ಧೈರ್ಯ ಬಂತ ಅವಂಗ ಎಲ್ಲವ ಸರ್ ಅದು ಏನಾಯ್ತು ಅಂದ್ರೆ ಎಲ್ಲೋ ಅಯ್ಯ ಅಲ್ರಿ ಅಣ್ಣ ನೀವು ಅನ್ರಿ ಆ ಅಯ್ಯ ಅವ್ನ ಸ್ಟೇಷನ್ ನ ಬಾಂಬ್ ಬಿಟ್ಟು ಉಡಾಯಿಸ್ಬಿಡ್ತೀನಿ ದುಡುಕ್ ಬೇಡವೋ ಅವನಿಗೆ ಸರ್ಕಾರ ಕಾನೂನು ಸಪೋರ್ಟ್ ಅದ ಈ ವಿಷಯದಾಗ ನಾವು ಬುದ್ಧಿ ಉಪಯೋಗಿಸ್ಬೇಕು ಅವ ಪೊಲೀಸ್ ಅಣ್ಣ ಕೂಡ ಹಾಕಕ್ ಜೈಲ್ ಇರ್ಲಿ ಕಟ್ ಹಾಕಕ್ ಕಾನೂನು ಇಲ್ಲ ಅಂತ ಅಂದ್ಬಿಟ್ಟು ಆ ಅಯ್ಯನ್ ಇನ್ನು ಗೊತ್ತಿಲ್ಲ ಅನ್ಸುತ್ತೆ ಪಾಪ